ಪ್ರಿಯ ವೀಕ್ಷಕರೇ ನಮಸ್ಕಾರ. ರಿಪೋರ್ಟರ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಈ ನಾಡಿನ ಹಿರಿಯ ವಕೀಲರು, ದಿಟ್ಟ ಹೋರಾಟಗಾರರು ಆದಂತ ಎಸ್ ಬಾಲನ್ ಅವರಿದ್ದಾರೆ. ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ನೀಟ್ ಹೋರಾಟದ ಹಿಂಸಾಚಾರದ ಹಿಂದಿರುವ ರಾಜಕೀಯವನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮೊನ್ನೆಯ ಜಂತರ್ ಮಂತರ್ ವಿದ್ಯಾರ್ಥಿಗಳ ಧೀರೋದ್ದಾತ್ತದ ಚಳವಳಿ ಗಮನಿಸಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇದೆ ಅಂತ ಅನ್ನಿಸ್ತಾ ಇದೆಯಾ ಅಂತ. ಏನಾಯ್ತು, ಪೊಲೀಸ್ ರಾಜ್ಯ, ಗೂಂಡಾ ರಾಜ್ಯ, ಜುಡಿಷಿಯರಿ ಎಲ್ಲಿದೆ, ಆಡಳಿತ ಎಲ್ಲಿದೆ ಅಂದರೆ ಎರಡು ವಿಚಾರ. ಈ ಅಧಿಕಾರದಲ್ಲಿರೋರು ಗೂಂಡಾಗಳನ್ನ ಉಪಯೋಗ ಮಾಡ್ತಾರೆ, ಪೊಲೀಸರನ್ನು ಉಪಯೋಗ ಮಾಡ್ತಾರೆ. ಬಟ್ ಗೂಂಡಾಗಳನ್ನ ಸಪ್ರೇಟಾಗಿ ಉಪಯೋಗ ಮಾಡ್ತಾರೆ, ಪೊಲೀಸರನ್ನ ಸಪ್ರೇಟಾಗಿ ಉಪಯೋಗ ಮಾಡ್ತಾರೆ. ಬಟ್ಟು ಈ ಕಳೆದ 12 ವರ್ಷದಿಂದ ಗೂಂಡಾಗಳಿಗೆ ಪೊಲೀಸ್ ಡ್ರೆಸ್ ಹಾಕ್ತಾರೆ, ಗೂಂಡಾಗಳ ಕೈಯಲ್ಲಿ ಲಾಠಿ ಕೊಡ್ತಾರೆ. ಅಂದರೆ ಅಧಿಕಾರ ಇದೆಲ್ಲ ದುಷ್ಪ್ರಯೋಗ. IPS ಆಫೀಸರು, IG ಲೆವೆಲ್ ಆಫೀಸರು ಮತ್ತು ಗೂಂಡಾಗಳು ಅಂದರೆ ಟ್ರೈನ್ಡ್ ಐಡಿಯಾಲಗ್ಸ್ ಫ್ರಮ್ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಇದಕ್ಕಂದು ಹುಡುಗರನ್ನ ತಯಾರಿ ಮಾಡಿ ಕರ್ಕೊಂಬರ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಗೋಡೆಗಳ ಮೇಲೆ ಬರೀತಾರೆ, ಸೇರಿದರೆ RSS ಅಲ್ಲಿ ಸೇರಿ, ಸೇರಿದರೆ ABVPಗೆ ಸೇರಿ, ಇಲ್ಲಾಂದರೆ ಆರ್ಮಿನಲ್ಲಿ ಸೇರಿ, ಏರ್ಫೋರ್ಸಲ್ಲಿ ಸೇರಿ, ನೇವಿನಲ್ಲಿ ಸೇರ್ಕೊಳ್ಳಿ, ಯೂನಿಫಾರ್ಮಲ್ಲಿ ಹಾಕ್ಕೊಳ್ಳಿ ಅಂದು. ಇಲ್ಲಿನೂ ಯೂನಿಫಾರ್ಮ್, ಅಲ್ಲಿ ನೋಡಿ, ಇದು ಎರಡೂ ಸೇರಿ ಓಡಿದ್ರು ಅಲ್ಲಿ. ಡೆಲ್ಲಿನಲ್ಲಿ ಜಂತ್ರ ಮಂತ್ರಲ್ಲಿ ಈಗ ಲಾಠಿ ಇರುತ್ತೆ, ಲಾಠಿನಲ್ಲಿ ನೈಲ್ಸ್ ಇರುತ್ತೆ. ಇದು ಪೊಲೀಸರಿಗೆ ಕೊಟ್ಟಿಲ್ಲ. ಅದು ಸ್ಪೆಷಲಿ ಟ್ರೈನ್ಡ್ ಗೂಂಡಾಸ್ ಇನ್ ದ ಯೂನಿಫಾರ್ಮ್ ಹೊಡಿತಾರೆ. ಇದೇ ವಿಚಾರ 2002ರಲ್ಲಿ ಶ್ರೀಕುಮಾರ್ IG ಪುಸ್ತಕ ಬರ್ತಿದ್ದಾರೆ, ಭಟ್ ಕೂಡ ಪುಸ್ತಕ ಬರ್ತಿದ್ದಾರೆ, ಸುಮಾರು ಜನ ಪುಸ್ತಕ ಬರ್ತಿದ್ದಾರೆ. ಅದರಲ್ಲಿ ಹೇಳ್ತಾರೆ ಅವರು, ಈಗ ಗುಜರಾತ್ ಜಿನೋಸೈಡ್, ಕಂಪ್ಲೀಟ್ ಪೊಲೀಸ್ ಕಂಟ್ರೋಲ್ ರೂಮು RSS ಅವ್ರ ಕೈಗೆ ಹೋಗುತ್ತೆ. ಪೊಲೀಸ್ ಕಂಟ್ರೋಲೇ, ಪೊಲೀಸರು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಎಲ್ಲಿ ಏನಾಗುತ್ತೆ ಇದು ಬರೀತಾರೆ. ಅಲ್ಲಿ ನೋಡಿದರೆ ಒಂದು ದೊಡ್ಡ ಗುಂಪು ಹೋಗುತ್ತೆ, ಪೊಲೀಸ್ ವ್ಯಾನ್ ಅಲ್ಲಿಂದ ದೂರ ಹೋಗುತ್ತೆ. ಪೊಲೀಸರಿಗೆ ಯಾರು ಆದೇಶ ಕೊಟ್ಟಿದ್ದು? ಅಟ್ಯಾಕ್ ಆಗುತ್ತೆ ನೋಡಿದ ತಕ್ಷಣ ಆಗ ಮಾತಾಡೋದು ಕೇಳ್ತಾ ಇದೆ, ಪೊಲೀಸ್ ಅಮ್ಮಾರ ಸ್ವಾತಾಯಿ ಅಂದರೆ ಎಲ್ಲ ಸೇರಿಕೊಂಡು ಹೊಡೆದು ಅಷ್ಟೊಂದು ಜನನ ಸಾಯಿಸಿದ್ರು. ಇದು ಫಾರ್ಮರ್ಸ್ ಹೋರಾಟದಲ್ಲಿನೂ ಗೂಂಡಾಗಳು ಹೋಗಿ ಫೈರ್ ಮಾಡಿದರು. ಹೌದು, ಅವ್ರು ಯಾರಂದ್ರೆ ಮಂತ್ರಿ ಮಗ ಫೈರ್ ಮಾಡ್ತಾನೆ, ಅವರು ವಿತ್ಸ್ಟ್ಯಾಂಡ್ ಮಾಡಿದ್ರು ಅವರು. ಆಯ್ತಲ್ಲ, ಶಾಹೀನ್ ಬಾಗ್ ಹೋರಾಟದಲ್ಲಿ ರೌಡಿಗಳು ಹೋಗ್ತಾರೆ, ಗೂಂಡಾಗಳು, ಟ್ರೈನ್ಡ್ ಗೂಂಡಾಗಳು ಪೊಲೀಸ್ ಯೂನಿಫಾರ್ಮಲ್ಲಿ. ಪೊಲೀಸು ಅವ್ರಿಗೆ ರಕ್ಷಣೆ ಕೊಡ್ತಾರೆ, ಇವ್ರು ಹೋಗಿ ಹೊಡಿತಾರೆ, ತಲೆ ಹೊಡಿತಾರೆ, ಕೈ ಕಾಲು ಹೊಡಿತಾರೆ, ಎಲ್ಲ ಮಾಡ್ತಾರೆ. ಸೊ ದಿಸ್ ಈಸ್ ದಿ ನ್ಯೂ ಟ್ರೆಂಡ್ ಆಫ್ ಫ್ಯಾಸಿಸಮ್. ಇದು ಏನಾಯಿತು, ಎಸ್ಸು ಅದು ಇಲ್ಲಿ RSS, ಜರ್ಮನಿಯಲ್ಲಿ ಎಸ್ಸು ಸ್ವೆಸ್ಟಿಕ್ಕು. ಈ ಪ್ಯಾಟ್ರನ್ ಒಂದೇ. ಇದು ಒಂದು ನಾಟ್ ಇನ್ಕ್ಲೂಸಿವ್, ದಿಸ್ ಈಸ್ ಎಕ್ಸ್ಕ್ಲೂಸಿವ್. ಅಂದರೆ RSS ಅಂದರೆ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ, ಅಂದರೆ ಬ್ರಾಹ್ಮಣ ಶ್ರೇಷ್ಠತೆ ಅನ್ನೋದು RSS. ಅವ್ರು ನೋಡಿ ವೈಟ್ ಆ್ಯಂಡ್ ವೈಟ್ ಹಾಕ್ತಾರೆ, ಮಾಂಸ ತಿನ್ನೋಲ್ಲ, ಎಣ್ಣೆ ಹೊಡಿಯಲ್ಲ, ಬೇರೆ ಎಲ್ಲ ಮಾಡ್ತಾರೆ ಅಂತ ಕಾಣ್ತಾ ಇದೆ. ಕೇಳಿದೆ, ಯಾಕೆ ವೈ ಯು ಆರ್ ಸ್ಯಾಕ್ರಿಫೈಸಿಂಗ್ ಅಂದೆ. 1000 ವರ್ಷ ಆದ ನಂತರ ಹುಟ್ಟುವ ಬ್ರಾಹ್ಮಣ ಮಗುವಿಗೆ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ಅಂದರೆ
1000 ವರ್ಷಕ್ಕೆ ಮೊದಲು ಬ್ರಾಹ್ಮಣರದ್ದು ಅಧಿಕಾರ, 2000 ವರ್ಷಕ್ಕೆ ಮೊದಲು ಬ್ರಾಹ್ಮಣರ ಅಧಿಕಾರ, 3000 ವರ್ಷಕ್ಕೆ ಮೊದಲು ಅವ್ರದ್ದೇ ಅಧಿಕಾರ, ಇನ್ನೂ 1000 ವರ್ಷ ಆದಮೇಲೇನೋ ಅವರೇ, ಇನ್ನು 5000 ವರ್ಷ ಆದ್ರೇನೋ ಇದು ಅದೇ ಅವ್ರು ಹೇಳೋ ದೇಶ. ಅರೆ ದೇಶ ಅಂದರೆ ಮಣ್ಣಲ್ಲ, ಮನುಷ್ಯರು, ಎಲ್ಲ ಮನುಷ್ಯರು. ಅವ್ರು ಹೇಳೋದು ಎಲ್ಲರೂ ಮನುಷ್ಯರಲ್ಲ, ಬ್ರಾಹ್ಮಣರು ಮಾತ್ರ ಮನುಷ್ಯರು, ಅವರಿಗೆ ಅಧಿಕಾರ ಐಷಾರಾಮಿ ಜೀವನ ಅಂದು ಮನುಸ್ಮೃತಿಯಲ್ಲಿ ಬರೆದಿದ್ದಾರೆ, ಭಗವದ್ಗೀತೆಯಲ್ಲಿ ಬರೆದಿದ್ದಾರೆ, ರಾಮಾಯಣ ಅದೇ ಹೇಳುತ್ತೆ, ಮಹಾಭಾರತ ಕೂಡ ಅದೇ ಹೇಳುತ್ತೆ. ಸೊ ಈ ಸಿದ್ಧಾಂತ ಅಂದರೆ ಮಾನವ ವಿರೋಧ ಸಿದ್ಧಾಂತ, ಸಂವಿಧಾನ ವಿರೋಧ ಸಿದ್ಧಾಂತ, ಕಾನೂನು ವಿರೋಧ ಸಿದ್ಧಾಂತ, ಮನುಷ್ಯರ ವಿರೋಧ ಸಿದ್ಧಾಂತ. ಇವರು ಇದನ್ನು ಕಳೆದಿದ್ದು ಮುಸೋಲಿನಿಯಿಂದ, ಮುಂಜೆ ಅಲ್ಲೇ ಹೋದರು. ಇದನ್ನು ಇವರು ಕಳೆದಿದ್ದು ಹಿಟ್ಲರಿಂದ, ಸ್ವಲ್ಪ ಇಡಿಯೋಮಿನ ಹತ್ರನೂ ಕಳೆದಿದ್ದಾರೆ. ಪಿಂಚೋಟೆ ಚಿಲಿ ಡಿಕ್ಟೇಟರು, ಮತ್ತು ಸ್ಪೇನ್ ಡಿಕ್ಟೇಟರ್, ಎಲ್ಲ ಡಿಕ್ಟೇಟರ್ಗಳಿಂದ್ರೂ ಕಲಿತಾರೆ ಇವರು. ಈಗ ಅವ್ರ ಮಾಸ್ಟರು ಟ್ರಂಪ್, ಅವರೊಬ್ಬ ಡಿಕ್ಟೇಟರು. ಸೊ ಅದರಿಂದ ಇದು ಟ್ರಂಪ್ ಆಡಳಿತ ನಡೀತಾ ಇದೆ. ದೆಹಲಿಯಲ್ಲಿ ಮಕ್ಕಳ ಒಂದು ಧೀರೋದಾತ್ತವಾದಂಥ ಚಳುವಳಿ ನಡೀತಾ ಇದ್ರೆ, ಇಲ್ಲಿ ಕರ್ನಾಟಕದ CT ರವಿ ಅನ್ನುವಂತಹ ಒಬ್ಬ ಮಾಜಿ ಮಂತ್ರಿ, ಆ ಮುಲ್ಲಾನ್ಗೇನು ಗೊತ್ತು, ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಅವನು ನೀಟ್ ಬಗ್ಗೆ ಮಾತಾಡ್ತಾನೆ ಅನ್ನುವಂತಹ ದುರಂಕಾರದ ಮಾತಾಡ್ತಾನೆ. ಮುಲ್ಲಾ ಯಾರು, ಗುಲ್ಲಾ ಯಾರು? ಮುಲ್ಲಾ ಯಾರು, ಗುಲ್ಲಾ ಯಾರು? ಅದು ಅವರನ್ನೇ ಕೇಳಬೇಕು ನೀವು. ಯಾರದು ಮುಲ್ಲಾ? ಅರೆ ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತವ ರಕ್ತ, ನಮ್ಮಲ್ಲಿಲ್ಲ ಬುದ್ಧಿಸ್ಟ್ ರಕ್ತ, ನಮ್ಮಲ್ಲಿರೋದು ಮಾನವ ರಕ್ತ. ಆರ್ಟಿಕಲ್ 25, ಆರ್ಟಿಕಲ್ 27, 26 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಮಿಸ್ಟರ್ ರವಿ, ಯು ರೀಡ್ ಇಟ್. ಕಾನೂನು ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ಅವರು ಎಲ್ಲ ಏನು ಓದಿದ್ದಾರೆ? ಏನು ಓದಿದ್ದಾರೆ? ಮುಂಜೆ ಹೇಳಿದ್ದನ್ನು ಓದಿದ್ದಾರೆ. ಹೆಡ್ಗೆ ಅವರು ಹೇಳಿದರು, ಈಗ ಫ್ಯಾಮಿನು, ದೇಶದಲ್ಲಿ ಫ್ಯಾಮಿನ್ ಬಂದಿದ್ದ, ಊಟ ಇಲ್ಲ, ಜನ ಸಾಯ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಹೆಡ್ಗೆ ಅವರು ಹೇಳಿದರು, ಬ್ರಿಟಿಷ್ನವ್ರ ವಿರೋಧ ಹೋರಾಟ ಮಾಡಬೇಡ, ಫ್ಯಾಮಿನ್ಗೆ ಅವರು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳಿದರು. ಗೋಲ್ವಾಲ್ಕರ್ ಏನು ಹೇಳಿದರು? ಗೋಲ್ವಾಲ್ಕರ್ ಹಿಂದೂಗಳೇ ಬ್ರಿಟಿಷ್ನವ್ರ ವಿರೋಧ ಹೋರಾಟ ಮಾಡಬೇಡಿ, ಸ್ವತಂತ್ರ ಬೇಡ ಅಂದು ಹೇಳಿದರು. ಈಗ ಮೋಹನ್ ಭಾಗವತ್ ಏನು ಹೇಳ್ತಾರೆ? ದೇಶದಲ್ಲಿ ಬರೀ ಬ್ರಾಹ್ಮಣರೇ ಇರಬೇಕಂತ ಹೇಳ್ತಾರೆ. ಅಂದರೆ ಈ ಥರ ಒಂದು ಸಿದ್ಧಾಂತಗಳನ್ನು ಓದಿರೋ CT ರವಿನ ಏನು ಮಾತಾಡ್ತಾರೆ ನೀವು? ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ CT ರವಿ? CT ರವಿ ಆಸ್ತಿ ಎಷ್ಟು 30 ವರ್ಷಕ್ಕೆ ಮೊದಲು, CT ರವಿ ಆಸ್ತಿ ಎಷ್ಟು ಇವತ್ತು? ಇದು ಎರಡು ಲೆಕ್ಕ ತಗೊಂಡ್ರೆ ವಾಟ್ ಟೈಪ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಗೊತ್ತಾಗುತ್ತೆ. ಅದಕ್ಕೆ ಅವ್ರನ್ನ ಜನ ಸೋಲ್ಸಿದ್ದಾರೆ. ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಒಂದು ಗಾದೆ ಇದೆ. ಇಲ್ಲ ಇಲ್ಲ ಇಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಮ್ಮ ಪ್ರಧಾನಿ ಮೋದಿಯವರು ಪ್ರಧಾನ ರಾಜೀನಾಮೆ ಕೊಡಿಸಿದರು. ಇಟ್ ಇಸ್ ಅ ಲಾಫಿಂಗ್ ಸ್ಟಾಕ್. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಪ್ರಹ್ಲಾದ್ ಜೋಶಿಗೆ ಅಧಿಕಾರಕ್ಕೆ ಬಂದರು. ಅಲ್ಲೇ ಸುಡ್ತಾ ಇದೆ. ಈಗ ನೀಟು ಅನ್ನೋದು ನಮ್ಮ ಇಡೀ ರಾಜ್ಯಗಳು ಅಧಿಕಾರವನ್ನು ಕಿತ್ತುಬಿಟ್ರು. ಇಟ್ ವಾಸ್ ಎ ಸ್ಟೇಟ್ ಸಬ್ಜೆಕ್ಟ್. ನೀಟು ಅನ್ನೋದು ನೋಟು, ಕರೆನ್ಸಿ ನೋಟು, ಅಧಿಕಾರ ಬರೀ ಬ್ರಾಹ್ಮಣರಿಗೆ. MBBS, ಅದು ಮೆಡಿಕಲ್, BDS, MBBS ಪೋಸ್ಟ್ ಗ್ರಾಜುಯೇಷನ್ನೇ. ಇದು ಪೂರ್ತಿ ಬ್ರಾಹ್ಮಣರೇ ಇರಬೇಕಂದು. ಬ್ರಿಟಿಷ್ನವರು ಇದ್ದರೆ ನೀವು ಸಂಸ್ಕೃತ್ ಓದಿದರೆ ಮಾತ್ರ MBBS, ಇಲ್ಲಾಂದರೆ ಇಲ್ಲ. ಸೊ ಪೂಲೆ, ಅಂಬೇಡ್ಕರು, ಕಮ್ಯುನಿಸ್ಟ್ಗಳು ಎಲ್ಲ ಹೋರಾಟ ಮಾಡಿ ಅದನ್ನು ಚೇಂಜ್ ಮಾಡಿದರು, ಮತ್ತು ಅಲ್ಲಿಗೆ ತಗೊಂಡೋಗ್ತಾ ಇದ್ದಾರೆ. ಈಗ ದೇಶ ಒಂದು ಮಟ್ಟದಲ್ಲಿ ಸಮಾನತೆಯಲ್ಲಿಲ್ಲ. ಊರು ಅಂದರೆ ಊರಲ್ಲ, ಅದು ಕೇಲಿ, ಅಗ್ರಹಾರ, ಕುರುಬರ ಊರು, ದಲಿತರ ಊರು, ಗೊಲ್ಲರ ಊರು, ಕುಂಬಾರರ ಊರು, ರೆಡ್ಡಿಗಳ ಊರು, ಗೌಡ್ರ ಊರು, ವೈಶ್ಯರ ಊರು. ಅಂದರೆ ಎಲ್ಲರೂ ಸಮಾನತೆ ಅಲ್ಲ.
ಅಲ್ಟಿಮೇಟ್ಲಿ ದುಡ್ಡು ಬ್ರಾಹ್ಮಣರ ಕೈಯಲ್ಲಿ ಇರುತ್ತೆ, ವೈಶ್ಯರ ಕೈಯಲ್ಲಿ ಇರುತ್ತೆ. ಊರು ಸಮಾನತೆ ಇಲ್ಲ. ಅಲ್ಲಿರೋ ದಲಿತ ಹುಡುಗ ಏನಾಗೋದು, ಗೊಲ್ರು ಹುಡುಗ ಏನಾಗೋದು, ಕುರುಬರ ಹುಡುಗ ಏನು, ಕುಂಬಾರ ಹುಡುಗ ಏನಾಗೋದು? ಅವ್ರು MBBS ಓದಬಾರ್ದು. ಅದೇ ವಿಶ್ವಕರ್ಮ ಅಂತ ಅವ್ರು ಹೇಳೋದು. ವಿಶ್ವಕರ್ಮ ಕರ್ಮ. ಆ ಬಾರ್ಬರ್ ಮಗ, ಅಜಾಮ್ ಮಗ ಅಜಾಮ್ ಕೆಲಸ, ಕಾರ್ಪೆಂಟ್ರ್ ಮಗ ಕಾರ್ಪೆಂಟ್ರ್ ಕೆಲಸ, ಮಲ ಮೂತ್ರ ತೆಗಿಯೋನ ಮಗ ಅದೇ ಕೆಲಸ ಮಾಡಬೇಕು, ಅವನಿಗೊಂದು ಹೆಸರು. ಕುಂಬಾರ ಮಗ ಕುಂಬಾರ ಕೆಲಸ ಮಾಡಬೇಕು, ಡಾಕ್ಟ್ರ್ ಕೆಲಸ ನಾವು ಮಾಡ್ತೀವಿ, ಇಂಜಿನಿಯರಿಂಗ್ ಕೆಲಸ ನಾವು ಮಾಡ್ತೀವಿ, ಆಡಿಟರ್ ನಾವು, ಅಡ್ವೊಕೇಟ್ ನಾವು, ಜಡ್ಜ್ಗಳು ನಾವು. ನೋಡಿ, ದಿಸ್ ಈಸ್ ಕಾಲ್ಡ್ ಅಸ್ ಒಲಿಗಾರ್ಕಿ. ಒಂದು ಗುಂಪು ಜಾತಿ ಆಡಳಿತ ಮಾಡ್ತಾ ಇದೆ. ಆ ಗುಂಪು ಎಲ್ಲೆಲ್ಲಿದೆ? ಶಾಸಕಾಂಗ ಅವ್ರದ್ದೇ, ಕಾರ್ಯಾಂಗ ಅವ್ರದ್ದೇ, ಮತ್ತು ನ್ಯಾಯಾಂಗನೂ ಅವ್ರದ್ದೇ. ಲೆಕ್ಕ ಕೊಡ್ಬೋದು ಈಗ ಅದು ಶಾರ್ಟ್ ಟೈಮಲ್ಲಿ. ಬಟ್ ನಿಮ್ಮ ಮೀಡಿಯಾ 89% ಅವ್ರ ಕೈಯಲ್ಲಿ ಇದೆ. 89% ಮೀಡಿಯಾ ಬ್ರಾಹ್ಮಣರೇ ಇದ್ದಾರೆ. ಓನರ್ಸ್ ಎಲ್ಲ ಬನಿಯಾಗಳು, ಆ್ಯಂಕರ್ಸ್ ಎಲ್ಲ ಬ್ರಾಹ್ಮಣರು ಅಲ್ವಾ? ಹೌದು. ಯಾರು? ಅರುಣಬ್ ಗೋಸ್ವಾಮಿ ಯಾರು? ಇವರೆಲ್ಲ ಯಾರು? ಎಲ್ಲ ಅವರೇ. ಇದು ಒಂದು ದಿಸ್ ಇಸ್ ಕಾಲ್ಡ್ ಎಸ್ ಒಲಿಗಾರ್ಕಿ. ಅಂದರೆ ಎಲ್ಲ ಅನುಭವಿಸೋದು ಅವ್ರದ್ದೇ. ಭೂಮಿ ಅವ್ರದ್ದೇ, ಆಕಾಶ ಅವ್ರದ್ದೇ, ಏರೋಪ್ಲೇನ್ ಅವ್ರದ್ದೇ, ವಿಲ್ಲಾ ಅವ್ರದ್ದೇ, ಬಂಗ್ಲೋ ಅವ್ರದ್ದೇ, ಊಟ ಅವ್ರದ್ದೇ, ಎಲ್ಲ ಅವ್ರದ್ದೇ. ಏನೆಲ್ಲ ಐಷಾರಾಮಿ ಜೀವನ ಇದೆ ಎಲ್ಲ ಅವ್ರದ್ದೇ. ಕಷ್ಟ ಏನಿದೆ ಅದು ದಲಿತರು. ದಲಿತ. ಸೊ ಇದು RSS.